ಅಮ್ಮ, ಲಕ್ಷ್ಮಿ ಎಲ್ಲೋದ್ಲು? ಅವಳು ಹೊರಗಡೆ ಹೋದ್ಲು ಕಣ. ಆಚೆ ಹೋದಂಗೆ ನೋಡಿದೆ. ಆಚೆ ಹೋದ್ಲಾ? ಆಚೆ ಹೋದ್ಲು. ಏನಂದಮ್ಮ ನಿನ್ನ ಹತ್ರ? ಏನಾದರೂ ಹೇಳಿದ್ಲಾ? ಅವಳು ಏನು ಮಾತಾಡಲಿಲ್ಲ ಕಣ. ಎಲ್ಲ ನಾನೇ ಹೇಳ್ದೆ, ಹಿಂಗಾಗಿ ಹಂಗಾಗೋಯ್ತು ಕಣಮ್ಮ. ರವಿನು ರಾಕೇಶನು ಒಬ್ನೇನೆ ಅಂತ. ಅದಕ್ಕೆ ಏನಂದ್ಲು? ಏನು ಮಾತಾಡಲಿಲ್ಲ ಕಣ. ನಾನು ಎಷ್ಟೇ ಮಾತಾಡ್ತಿದ್ರು ಮೌನವಾಗಿ ನಿಂತಿಲ್ಲಪ್ಪ. ಅವಳಿಗೆ ತುಂಬ ಬೇಜಾರಾಗಿದೆ ಅನ್ಸುತ್ತೆ ನೀನು ಸುಳ್ಳು ಹೇಳ್ದೆ ಅಂತ. ಅಲ್ಲ, ನೀನು ಯಾಕೆ ಸುಳ್ಳು ಹೇಳಕ್ ಹೋದೆ? ನಿಜನೇ ಹೇಳಿದ್ರೆ ಆಗ್ತಿತ್ತಪ್ಪ. ಇಷ್ಟ ಆಗಿದ್ರೆ ಇಷ್ಟಪಡೋಳು, ಇಲ್ಲ ಅಂದರೆ ಸುಮ್ಮನೆ ಆಗಿರ್ತಿದ್ಲು. ಅಮ್ಮ, ಅದು ಏನೇನೋ ಆಗಿ ಏನೇನೋ ಆಯಿತು ಕಣಮ್ಮ. ಹೇಳೋಣ ಅಂತಾನೆ ಅನ್ಕೋತಾ ಇದ್ದೆ. ಆದರೆ ಅವಳು ತುಂಬ ಸ್ವಾಭಿಮಾನಿ. ನಾನೇ ರವಿ ಅಂತ ಹೇಳಿದ್ರೆ ನೋಡಪ್ಪ, ಸಹಾಯ ಮಾಡೋ ನೆಪದಲ್ಲಿ ನನ್ನನ್ನು ಬುಟ್ಟಿಗೆ ಹಾಕೊಳ್ಳೋದು ನೋಡಿದ್ರು ಅಂತ ಅನ್ಕೊಳ್ಳಲ್ವಾ? ಹಾಗಾಗಿ ನಾನು ಮುಚ್ಚಿಟ್ಟೆ ಅಷ್ಟೇ. ಸರಿ ಆಯಿತು, ಮುಚ್ಚಿಟ್ಟೆ. ಅಂದರೂ ಮದುವೆ ಆದಮೇಲೂ ಇನ್ನೂ ಹೇಳಿರಲಿಲ್ಲ ಅಂದರೆ ಸರಿ ಹೋಗಲ್ಲ ಕಣ. ಅಟ್ಲೀಸ್ಟ್ ಇಷ್ಟಪಟ್ಟ ಆದಮೇಲೆ ಮದುವೆ ಟೈಮಲ್ಲಾದರೂ ಹೇಳ್ಬೋದಿತ್ತು, ಇಲ್ವಾ? ಮದುವೆ ಆದಮೇಲೆ ಒಂದೆರಡು ದಿನ ಇದ್ರಲ್ಲ ಬಾಡಿಗೆ ಮನೆ ಮಾಡಿಕೊಂಡು, ಅವಾಗಲಾದರೂ ಹೇಳ್ಬೋದಿತ್ತಲ್ವಾ? ಹೇಳ್ಬೋದಿತ್ತು. ನನಗೆ ಯಾಕೋ ಧೈರ್ಯ ಸಾಲಿಲ್ಲ ಕಣಮ್ಮ. ಹೋಗು, ಆಚೆ ನಿಂತಿದ್ದಾಳೆ, ಹೋಗಿ ಎಲ್ಲ ವಿಷಯನೂ ವಿವರವಾಗಿ ಹೇಳು. ನಾನು ಹೇಳೋದ್ನೆಲ್ಲ ಹೇಳದ್ನಪ್ಪ. ಹ್ಞೂ ಅಂದಿಲ್ಲ ಹುಡುಗಿ, ನೀನಾದರೂ ಹೇಳು. ಹೇಳ್ತೀನಮ್ಮ. ಹೇಳೋ ಸಂದರ್ಭ ಬಂದಿದೆಯಲ್ಲ, ಹೋಗಿ ಮಾತಾಡ್ತೀನಿ ಇರು. ಎಲ್ಲರೂ ಮೋಸನಾ? ಅಲ್ಲಿ ನೋಡಿದ್ರೆ ಅಪ್ಪನ ಮೋಸ, ಇಲ್ಲಿ ನೋಡಿದ್ರೆ ಇವ್ರುಗಳ ಮೋಸ. ರವಿ ರಾಕೇಶ್ ಇಬ್ರು ಒಂದೇನಾ? ಈ ಸತ್ಯನ ಇವ್ರು ಯಾಕೆ ಮುಚ್ಚಿಟ್ರು ನನ್ನ ಹತ್ರ? ಇವ್ರ ಉದ್ದೇಶ ಏನೋ? ನಾನು ಅಷ್ಟು ಸಲ ರವಿಯವ್ರ ಬಗ್ಗೆ ಹಾಗೆ ಹೀಗೆ ಅಂತ ಹೊಗಳುದಾಗಾದ್ರೂ ಇವ್ರು ನನ್ನ ಹತ್ರ ಸತ್ಯ ಹೇಳ್ಬೋದಿತ್ತಲ್ಲ, ನಾನೇ ಆ ರವಿ ಅಂತ. ಯಾಕೆ ಹೇಳಿಲ್ಲ? ಹೇಳಿದ್ದಿದ್ರೆ ನಾನು ಏನು ಬೇಡ ಅಂತ ಹೇಳ್ತಿದ್ನ. ನಾನು ಇವ್ರ ಆಸ್ತಿ ಅಂತಸ್ತು ನೋಡಿ ಇಷ್ಟಪಟ್ಟಿಲ್ಲ, ನಾನು ಇವ್ರ ಗುಣಕ್ಕೆ ಇಷ್ಟಪಟ್ಟಿದ್ದು. ಅದು ಇವ್ರಿಗೆ ಗೊತ್ತಿದ್ರು ಇವ್ರು ನನ್ನಿಂದ ಯಾಕೆ ಮುಚ್ಚಿಟ್ರು? ಬಾಡಿಗೆ ಮನೆ ಮಾಡಿ ಇರಿಸೋಂಥದ್ದಾದ್ರೂ ಏನಿತ್ತು? ಅಟ್ಲೀಸ್ಟ್ ಮದುವೆ ಆದಮೇಲಾದರೂ ಹೇಳ್ಬೋದಿತ್ತಲ್ವಾ? ಇದು ಯಾವ ಸೀಮೆ ಸರ್ಪ್ರೈಸ್ ಇದು? ಲಕ್ಷ್ಮಿ, ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ. ನಿನ್ನ ಸ್ವಾಭಿಮಾನ ನನಗೆ ನನ್ನ ಬಾಯಿ ಮುಚ್ಚಿಸ್ಬಿಡ್ತು. ಬೇರೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ. ನಾನಿನ್ನ ತುಂಬ ಇಷ್ಟಪಟ್ಟೆ ಮದುವೆ ಮಾಡ್ಕೊಂಡಿದ್ದು. ಪ್ಲೀಸ್ ನನಗೇನು ಹೇಳಬೇಡಿ. ನನಗೇನು ಹೇಳೋ ಪರಿಸ್ಥಿತಿಲೂ ಇಲ್ಲ, ಕೇಳೋ ಪರಿಸ್ಥಿತಿಲೂ ಇಲ್ಲ. ತಲೆಯಲ್ಲಿ ತುಂಬ ಕ್ವಶನ್ಗಳಿದೆ. ನೀವೆಲ್ಲ ಹುಡುಗರು ಹೀಗೇನಾ? ಸತ್ಯ ಹೇಳಿದ್ರೆ ಏನಾಗುತ್ತೆ ನಿಮಗೆ? ನಿಮ್ಮ ಮೇಲೆ ನಾನು ಎಷ್ಟು ಗೌರವ ಇಟ್ಕೊಂಡಿದ್ದೆ, ಹೀಗೆ ಮಾಡಿಬಿಟ್ರಲ್ಲ. ಲಕ್ಷ್ಮಿ, ನನಗೆ ಗೊತ್ತು ನೀನು ನನ್ನ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ಅಂತ. ಆದರೆ ನಾನು ನಿನಗೆಲ್ಲ ಅಷ್ಟೊಂದು ಸಹಾಯ ಮಾಡಿ ನಾನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ ನೀನು ಅದನ್ನು ಎಲ್ಲಿ ರಿಜೆಕ್ಟ್ ಮಾಡಿಬಿಡ್ತೀವಿ ಅಂತ ಭಯ ಆಯಿತು. ಈ ಕಡೆಯಿಂದ ಸಹಾಯ ಮಾಡಿ ಈ ಕಡೆಯಿಂದ ಕೆಟ್ಟ ಉದ್ದೇಶದಿಂದ ನೋಡ್ತಿದ್ದೀನಿ ಅಂತ ಅನ್ಕೊಳ್ಳಲ್ವಾ? ಹಾಗಾಗಿ ನಾನು ನಾರ್ಮಲ್ ಮನುಷ್ಯ ಅಂತ ಹೇಳಿಬಿಟ್ಟೆ ಅಷ್ಟೇ ಲಕ್ಷ್ಮಿ. ಬೇರೆ ಏನೂ ಕೆಟ್ಟ ಉದ್ದೇಶ ಇಲ್ಲ. ಈ ವಿಷಯನ ತುಂಬ ಸರಿ ನಾನು ಹೇಳಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಹೇಳೋಣ ಅಂದ್ಕೊಂಡು ಇಲ್ಲಿವರೆಗೂ ಬಂದುಬಿಡ್ತು. ಮದುವೆ ಕೂಡ ಅಷ್ಟೇ, ಐಡಿಯಾನೇ ಇರಲಿಲ್ಲ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಇವತ್ತು ಅಂತ. ಎಲ್ಲ ಆತ್ರತ್ರವಾಗಿ ಆಗೋಯ್ತಲ್ಲ. ನಿಮಗೆ ಗೊತ್ತು, ನಾನು ಅಂದ್ಕೊಂಡಿದ್ದೆ ಮದುವೆ ಆಗೋಕ್ಕಿಂತ ಮುಂಚೆಗೆ ಎಲ್ಲ ಸತಿನೂ ಹೇಳಿ ನೀನು ಮದುವೆ ಮಾಡ್ಕೋಬೇಕು ಅಂತ. ನಿನ್ನ ಮದುವೆ ಬೇಗ ಫಿಕ್ಸ್ ಆಯಿತು. ಅದನ್ನ ನಿಲ್ಸಕ್ಕೆ ಹೋಗಿ ನಮ್ಮಿಬ್ಬರು ಮದುವೆ ಆಯಿತು. ಏನು ಮಾಡಲಿ ಹೇಳು? ಸತ್ಯವಾಗ್ಲೂ ನೀನಂದರೆ ನನಗೆ ಇಷ್ಟನೇ. ನಾನಿನ್ನು ಸಹಾಯ ಮಾಡಿದ್ದೀನಿ ಅಂತ ನಾನು ಇಷ್ಟಪಡಲಿಲ್ಲ. ನಿನ್ನ ಗುಣಗಳು ನೋಡಿ ನನಗೆ ಇಷ್ಟ ಆಯಿತು. ನಿನಗಿರೋ ಒಳ್ಳೆ ಮನಸ್ಸು ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ನನಗೆ ನನ್ನ ಪಾರ್ಟ್ನರ್ ಆಗೋ, ನನ್ನ ಲೈಫ್ ಪಾರ್ಟ್ನರ್ ಆಗೋ ಹುಡುಗಿ ಹೀಗೆ ಇರಬೇಕು ಅಂತ ಏನೇನು ಆಸೆ ಇಟ್ಕೊಂಡಿದ್ನೋ ಎಲ್ಲ ಕ್ವಾಲಿಟಿನೂ ನಿನ್ನಲ್ಲಿತ್ತು. ಹಾಗಾಗಿ ನಿನ್ನನ್ನು ಬಿಟ್ಕೊಡೋಕ್ಕೆ ನನಗಿಷ್ಟ ಆಗಲಿಲ್ಲ. ಇನ್ನೊಂದು ವಿಷಯ ಗೊತ್ತಾ? ನಿನ್ನ ಬಗ್ಗೆ ನನ್ನ ತಂದೆ ತಾಯಿ ಹತ್ರ ನಾನು ಮುಂಚೆನೇ ಹೇಳಿದ್ದೆ. ಅವ್ರಿಗೆ ಗೊತ್ತಿಲ್ಲದೆ ನಾನು ಏನೂ ಮಾಡಿಲ್ಲ. ಅವ್ರು ಕೂಡ ನನಗೆ ತುಂಬ ಸರಿ ಎಲ್ಲ ವಿಷಯನೂ ಹೇಳ್ಬಿಡಪ್ಪ, ಇಲ್ಲಾಂದರೆ ತೊಂದರೆ ಆಗುತ್ತೆ ನೋಡು ಅಂತ ಹೇಳ್ತಾಯಿದ್ರು. ಆದರೆ ಇಲ್ಲಿವರೆಗೂ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಲಕ್ಷ್ಮಿ. ದಯವಿಟ್ಟು ಲಕ್ಷ್ಮಿ, ನಾನು ಮಾಡಿದ ತಪ್ಪೋ ಸರಿನೋ ಗೊತ್ತಿಲ್ಲ, ನಾನು ನಿನ್ನ ಮನಸ್ಸಲ್ಲಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ. ಕೊನೆವರೆಗೂ ಏನೇ ಕಷ್ಟ ಬರಲಿ ನಾನು ನಿನ್ನ ಜೊತೆಲಿ ಇರ್ತೀನಿ. ಪ್ಲೀಸ್, ನನ್ನ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸು. ನನಗೆ ಗೊತ್ತು ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ ಅಂತ. ಇದರಿಂದ ಯಾವುದೂ ಬೇರೆ ಥರ ಕೆಟ್ಟ ಉದ್ದೇಶ ಇಲ್ಲ ಲಕ್ಷ್ಮಿ. ನಿನ್ನ ಆ ನರ್ಕದಿಂದ ಹೊರಗಡೆ ಕರ್ಕೊಬರ್ಬೇಕು ಅಂತ ನಾನು ತುಂಬ ಸರಿ ಪ್ರಯತ್ನ ಪಟ್ಟೆ. ಅದೊಂದಿತ್ತು ತಲೆಯಲ್ಲಿ, ನಿನಗೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಜೀವನ ಕೊಡಬೇಕು ಅನ್ನೋದು. ಮಾತಾಡೋ ಲಕ್ಷ್ಮಿ, ನಾನು ಅಷ್ಟೊಂದೆಲ್ಲ ಮಾತಾಡ್ತಿದ್ದೀನಿ. ಇನ್ನೂ ಏನಿದೆ ಮನಸ್ಸಲ್ಲಿ? ಏನೇ ಡೌಟ್ ಇದ್ರೂ ಇವಾಗಲೇ ಕ್ಲಿಯರ್ ಮಾಡ್ಕೋ. ನನಗೆ ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ? ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು. ಸರಿ ಲಕ್ಷ್ಮಿ, ಆಯಿತು, ಎಷ್ಟು ಟೈಮ್ ಬೇಕೋ ತಗೋ. ಆದರೆ ಈ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ. ಇದು ನಿನ್ನ ಮನೆ, ಅದಷ್ಟು ನೆನಪಿದ್ರೆ ನನಗಷ್ಟು ಸಾಕು. ಲಕ್ಷ್ಮಿ, ತುಂಬ ಹೊತ್ತು ಹೊರಗಡೆ ನಿಲ್ಲೋದು ಸರಿ ಹೋಗಲ್ಲ. ತುಂಬ ಕೋಲ್ಡ್ ಇದೆ. ನೀನು ಬಂದು ಒಳಗಡೆ ಮಲ್ಕೋ. ಅಮ್ಮ ಏನಾದ್ರು ಅನ್ಕೋಬೋದಲ್ವಾ? ಸರಿ, ನಾನು ಬರ್ತೀನಿ, ಹೋಗಿ. ಜಯಂತಿ, ಬಟ್ಟೆ ಒಗ್ಯಕ್ಕ? ಹೂನಮ್ಮ ಶೀತಾ, ಬಟ್ಟೆಗಳು ಜಾಸ್ತಿ ಇದ್ವು, ಅದಕ್ಕೆ ಕೆರೆ ಕಡೆ ಹೋಗ್ತಾ ಇದ್ದೆ. ನಿಮ್ಮನೆ ತಗ ಬರೋಣ ಅನ್ಕೊಂಡಿದ್ದೆ.
ಯಾಕಂಟಿ ಇನ್ನೇನಮ್ಮ ಇರುತ್ತೆ ನಮ್ಮ ಲಕ್ಷ್ಮಿ ನಾನು ಫೋನ್ ಮಾಡಿಲ್ಲ. ನಂಗೆ ಗೊತ್ತಾ ಆಂಟಿ ನಿಮಗೆ ಲಕ್ಷ್ಮಿದೇ ನೆನಪು ಕಾಡ್ತಿರುತ್ತೆ ಅಂತ. ಹ್ಞೂನಮ್ಮ, ಹೋದಳು ಒಂದು ಫೋನ್ ಮಾಡಲಿಲ್ಲ. ನಿನಗೇನಾದ್ರು ಮಾಡಿಲ್ಲ? ಇಲ್ಲ ಆಂಟಿ, ನನಗೂ ಮಾಡೇ ಇಲ್ಲಪ್ಪ. ಆರಾಮಾಗೇ ಇರ್ತಾಳೆ ಬಿಡಿ ಆಂಟಿ, ತಲೆ ಕೆಡ್ಸ್ಕೊಂಬಿಡಿ. ಹೋಗಿರೋದು ರಾಕೇಶ್ ಅವ್ರ ಜೊತೆ ಅಲ್ವಾ? ಅಂದರೂ ನಮಗೆ ಇಲ್ಲಿ ಯೋಚನೆ ಇದ್ದೇ ಇರುತ್ತಲ್ವೇನಮ್ಮ. ಯೋಚನೆ ಮಾಡಬೇಡಿ, ಫೋನ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಆಂಟಿ, ಮನೆ ಪರಿಸ್ಥಿತಿ ಹೇಗಿದೆ? ಅವಳೇನಾದರೂ ಫೋನ್ ಮಾಡಿ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಏನು ಹೇಳಿ? ಆರಾಮಾಗಿದ್ದೀರಾ? ಅಯ್ಯೋ ಏನೋ ಅಮ್ಮ, ಗುಣಗಾಡ್ತಿರ್ತಾರೆ ಎಲ್ಲ ನನ್ನಿಂದನೇ ಆಯಿತು ಅಂತ. ಹಾಂ, ನಮ್ಮ ಯಜಮಾರು ನನ್ನ ಮಾತಾಡಿಸ್ತಾ ಇಲ್ಲ, ನಮ್ಮ ಅತ್ತೇನೂ ಅಷ್ಟೇ ಗುಣಗ್ತಾ ಇರ್ತಾರೆ. ಅಂದರೂ ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಮಗಳು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಹೆಂಗೋ ಜೀವನ ನಡೆದೋಗುತ್ತೆ. ಅಲ್ಲ ಆಂಟಿ, ಮಾತಾಡ್ಸಲ್ಲ ಅಂತಂದರೆ ಅಯ್ಯೋ ಮಾಡೋ ಅಡುಗೆ ಅವ್ರು ಊಟ ಮಾಡ್ತಿಲ್ವಾ? ಅಯ್ಯೋ ಮಾಡ್ದೇನೆ ಇರ್ತಾರೆ ನಮ್ಮ. ಊಟ ತಿಂಡಿ ಎಲ್ಲ ಗಡತ್ತಾಗಿ ತಿಂತಾರೆ, ಆದರೆ ಮಾತಾಡಲ್ಲ ಅಷ್ಟೇ. ಹಾಳಾಗೋಗ್ಲಿ ಅಂತ ನಾನೇ ಬಂದ ತಕ್ಷಣ ಊಟ ತೊಗೊಂಡೋಗಿ ಮುಂದೆ ಬಡಿತೀನಿ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಎದ್ದು ಹೋಗ್ತಾರೆ. ಲಕ್ಷ್ಮಿನಂತೂ ಬೈಕೋತಾನೆ ಇರ್ತಾರೆ, ನನ್ನ ಮರ್ಯಾದೆ ತೆಗೆದ್ಲು, ಹಾಗೆ ಹೀಗೆ ಅಂಥವಳು ಇಂಥವಳು ಅಂತ. ಕೇಳಿದಾಗೆಲ್ಲ ಬೇಜಾರಾಗುತ್ತೆ. ಆದರೆ ಆ ಭದ್ರಂಗೆ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಮಗಳು ಜೀವನ ನಿಜಕ್ಕೂ ಹಾಳಾಗ್ಬಿಡ್ತಿತ್ತು. ರಾಕೇಶ್ನ ಮದುವೆ ಆಗಿ ನೆಮ್ಮದಿಯಾಗಿದ್ದಾಳಲ್ಲ ನನ್ನ ಮಗಳು, ಅಷ್ಟು ಸಾಕು. ಫೋನ್ ಮಾಡಿದ್ರೆ ನನಗೆ ಹೇಳಮ್ಮ. ಆಯ್ತು ಆಂಟಿ, ಹೇಳ್ತೀನಿ ಬಿಡಿ. ಫ್ರೆಂಡ್ಸ್, ಇವತ್ತಿನ ಲಕ್ಷ್ಮಿ ವೆಡ್ಸ್ ರವಿ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲಲ್ಲಿ 2 ರೀತಿ ಸ್ಟೋರಿ ಹಾಕ್ತಾಯಿದ್ದೀವಿ. ಅವಳಿ ಜೋಡಿ ಅಕ್ಕ ತಂಗಿರ ಕತೆ ಹಾಗೂ ಲಕ್ಷ್ಮಿ ವೆಡ್ಸ್ ರವಿ ಕತೆ 2 ರೀತಿ ಸ್ಟೋರಿ ಹಾಕ್ತಿದ್ದೀವಿ. ಕನ್ಫ್ಯೂಷನ್ ಮಾಡ್ಕೊಬೇಡಿ, ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಈ ರೀತಿ ಒಂದು ಸ್ಟೋರಿ ಬರ್ತಾ ಇದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಮ್ಮ ಈ ಒಂದು ಚಾನಲ್ಗೆ ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.